ಬನ್ನಿ ಕಲಿಯೋಣ ಸೌಂದರ್ಯ ಲಹರಿ. ಸೌಂದರ್ಯ ಲಹರಿ ಕಲಿಕೆಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸೌಂದರ್ಯ ಲಹರಿ ಅಂದರೆ ಕೇವಲ ದೇವಿಯ ಸೌಂದರ್ಯವನ್ನು ವರ್ಣಿಸುವ ಸ್ತೋತ್ರ ಇದು ಅಲ್ಲ. ಪ್ರತಿ ಶ್ಲೋಕದಲ್ಲಿಯೂ ದೇವಿಯ ತತ್ವ, ಶ್ರೀವಿದ್ಯೆಯ ರಹಸ್ಯ, ಭಕ್ತಿ, ಜ್ಞಾನ ಹಾಗೆ ಆಧ್ಯಾತ್ಮಿಕ ಸಾಧನೆಯ ಆಳವಾದ ಅರ್ಥ ಅಡಗಿರುವುದು ನಮ್ಮೆಲ್ಲರಿಗೂ ತಿಳಿದಿರುವಂತಹದ್ದು. ಹೀಗೆ ಸೌಂದರ್ಯ ಲಹರಿಯ ಶ್ಲೋಕವನ್ನು ಕಂಠ ಮಾಡುವುದಕ್ಕೆ ಅಷ್ಟೇ ಸೀಮಿತವಾಗದೇ ಇರಲಿ ಎಂದು ಶ್ಲೋಕದ ಪದಗಳ ಅರ್ಥ, ಭಾವಾರ್ಥ, ತಾತ್ಪರ್ಯ ಹಾಗೂ ಅದರ ಆಂತರಿಕ ಆಧ್ಯಾತ್ಮಿಕ ಸಂದೇಶ ಏನಿದೆ ಅದನ್ನು ಸಂಕ್ಷಿಪ್ತವಾಗಿ ತಿಳಿಸಿಕೊಡುವಂತಹ ಪ್ರಯತ್ನವನ್ನು ನಾನಿಲ್ಲಿ ಮಾಡ್ತಾ ಇರುವಂತಹದ್ದು. ಇದು ತಮ್ಮೆಲ್ಲರಿಗೂ ಸಹಾಯಕಾರಿಯಾಗಿದೆ ಎಂದು ಭಾವಿಸುತ್ತಾ ಬನ್ನಿ ಕಲಿಯೋಣ. ಇಂದಿನ ಶ್ಲೋಕ 55. ಸೌಂದರ್ಯ ಲಹರಿಯ ಶ್ಲೋಕ 55ರಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ಶ್ರೀ ಗಣೇಶಾಯ ನಮಃ, ಶ್ರೀ ಗುರುಭ್ಯೋ ನಮಃ. ಸೌಂದರ್ಯ ಲಹರಿಯ ಶ್ಲೋಕ 55 ದೇವಿಯ ಕಣ್ಮುಚ್ಚುವಿಕೆ ತೆರೆಯುವಿಕೆಗಳ ವರ್ಣನೆ ಇದಾಗಿರುವಂತಹದ್ದು. ಹಾಗೆ ಈ ಶ್ಲೋಕದ ಪದಗಳು ಹೇಗಿರಬಹುದು ನೋಡೋಣ. ಹಾಗೆ ಸ್ವಲ್ಪ ಕ್ಲಿಷ್ಟವಾದ ಪದಗಳನ್ನು ಹೇಗೆ ಉಚ್ಚಾರ ಮಾಡೋದು ಅಂತ ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡೋಣ. ಮೊದಲಿಗೆ ಪದಗಳ ಅರ್ಥವನ್ನು ಮತ್ತು ಪದಗಳನ್ನು ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ಶ್ಲೋಕ ಹೀಗಿದೆ: ನಿಮೇಷೋನ್ಮೇಷಾಭ್ಯಾಂ ಪ್ರಲಯಮುದಯಂ ಯಾತಿ ಜಗತಿ. ನಿಮೇಷೋನ್ಮೇಷಾಭ್ಯಾಂ ಪ್ರಲಯಮುದಯಂ ಯಾತಿ ಜಗತಿ. ತವೇತ್ಯಾಹುಸ್ಸಂತೋ ತವೇತ್ಯಾಹುಸ್ಸಂತೋ ಧರಣಿಧರರಾಜನ್ಯತನಯೇ. ಧರಣಿಧರರಾಜನ್ಯತನಯೇ. ತ್ವದುನ್ಮೇಷಾಜ್ಜಾತಂ ತ್ವದುನ್ಮೇಷಾಜ್ಜಾತಂ ಜಗದಿದಮಶೇಷಂ ಪ್ರಲಯತಃ. ಪರಿತ್ರಾತುಂ ಶಂಕೆ ಪರಿಹೃತ ನಿಮೇಷಾಸ್ತವ ದೃಶಃ. ಪರಿಹೃತ ನಿಮೇಷಾಸ್ತವ ದೃಶಃ. ಹೀಗೆ ಪದಗಳನ್ನ ಸ್ವಲ್ಪ ಕ್ಲಿಷ್ಟವಾಗಿದೆ ಅಂತ ಅನಿಸುತ್ತೆ. ಅದನ್ನು ಬಿಡಿಸಿ ಹೇಳ್ತಾ ಅಭ್ಯಾಸ ಮಾಡಿದ್ರೆ ಬರುತ್ತೆ. ಇಲ್ಲಿ ನಿಮೇಷ ಉನ್ಮೇಷಾಭ್ಯಾಂ ಅದನ್ನೇ ನಿಮೇಷೋನ್ಮೇಷಾಭ್ಯಾಂ ಅಂತ ಹೇಳಿರುವಂಥದ್ದು. ಪ್ರಲಯಮುದಯಂ ತವೇತ್ಯಾಹುಹು ತವ ಇತಿ ಆಹುಹು ಅಂತ ಪದಗಳನ್ನ ಬಿಡಿಸ್ಕೊಳ್ಳೋದು ಅಷ್ಟೆ. ಒಂದು 4-5 ಸಾರಿ ಹೇಳಿ ಬಂದ್ಬಿಡುತ್ತೆ. ಹಾಗೆ ಅದರ ಪದಗಳು ಹೇಗಿದೆ ನೋಡೋಣ, ಅರ್ಥಗಳನ್ನು ನೋಡ್ತಾ ಬರೋಣ. ಧರಣಿಧರ ರಾಜನ್ಯ ತನಯೇ. ಧರಣಿ ಅಂದರೆ ನಮಗೆ ಗೊತ್ತಿರುವಂಥದ್ದು ಭೂಮಿ. ಧರ ಅಂದರೆ ಧರಿಸಿರುವುದು. ಯಾರು? ರಾಜ.
ಅದರ ದೊರೆ ಯಾರು? ಅವನು. ಅವನ ಮಗಳು ತನಯೇ. ಯಾರು ಅವನು? ಹಿಮವಂತನ ಮಗಳು ಅಲ್ವಾ? ತವ ಅಂದರೆ ನಿನ್ನ. ನಿಮೇಷೋನ್ಮೇಷಾಭ್ಯಾಂ. ನಿಮೇಷ ಉನ್ಮೇಷಾಭ್ಯಾಂ ಅಂದರೆ ಕಣ್ಣಿನ ರೆಪ್ಪೆಗಳನ್ನು ಮುಚ್ಚುವುದು ಮತ್ತು ಆ ರೆಪ್ಪೆಗಳನ್ನು ಬಿಡುವುದು. ಅದಕ್ಕೆ ನಿಮೇಷೋನ್ಮೇಷಾಭ್ಯಾಂ ಅಂತ ಹೇಳ್ತಾ ಇರುವಂಥದ್ದು. ಜಗತಿ ಅಂದರೆ ಜಗತ್ತು. ಪ್ರಳಯಮುದಯಂ. ಉದಯಂ ಅಂದರೆ ಪ್ರಳಯ ಉದಯ ಎರಡೂ ಆಗುವಂತಹದ್ದು. ಸಂಹಾರ ಸೃಷ್ಟಿ. ಯಾತೀತಿ ಅವೆರಡನ್ನು ಪಡ್ಕೊಳ್ಳುವಂತಹದ್ದು. ಸಂತಹ ಅಂದರೆ ಸಂತರು ಅಂದರೆ ಜ್ಞಾನಿಗಳು. ಆಹುಹು ಅಂದರೆ ಏನು ಹೇಳೋದು. ಅತಃ ಅಂದರೆ ತ್ವದುನ್ಮೇಷಾತ್ ಅಂದರೆ ದೇವಿ ಕಣ್ಣನ್ನು ತೆರೆಯೋದ್ರಿಂದ ಜಾತಂ ಅಂದರೆ ಹುಟ್ಟಿದ, ಜನಿಸಿದ. ಅಶೇಷಂ ಇದಂ ಜಗತ್ ಅಂದರೆ ಸಮಸ್ತವಾದ ಈ ಜಗತ್ತು ಏನಿದೆ, ಜಗತ್ ಪ್ರಳಯತಃ ಅಂದರೆ ಪ್ರಳಯದ ಅಂದರೆ ನಾಶವಾಗುವುದರಿಂದ, ಸಮಸ್ತವಾದ ಈ ಜಗತ್ತು ನಾಶವಾಗುವುದರಿಂದ ಪರಿತ್ರಾತುಂ ಅಂದರೆ ಕಾಪಾಡುವುದಕ್ಕೋಸ್ಕರ. ತವದೃಶಃ ಅಂದರೆ ದೇವಿಯ ಕಣ್ಣುಗಳು ಪರಿಹೃತ ನಿಮೇಷಾಹ ಅಂದರೆ ಈ ಪ್ರಪಂಚವನ್ನು ಕಾಪಾಡುವುದಕ್ಕೋಸ್ಕರವಾಗಿಯೇ ದೇವಿಯ ಕಣ್ಣುಗಳ ರೆಪ್ಪೆಗಳು ಮುಚ್ಚದೇ ಇರುತ್ತವೆ ಅಂತ ಹೇಳ್ತಾ ಇರುವಂತಹದ್ದಿಲ್ಲಿ. ಇಲ್ಲಿ ದೇವಿಗೆ ಹಿಮಗಿರಿ ಸುತೆ ಅಂತ ಸಂಬೋಧನೆಯನ್ನು ಮಾಡಿರುವಂತಹದ್ದು. ದೇವಿ ಕಣ್ಣು ಮುಚ್ಚಿದರೆ ಪ್ರಳಯ, ಕಣ್ಣು ಬಿಟ್ಟಿದರೆ ಜಗತ್ತಿನ ಸೃಷ್ಟಿ. ಈ ಜಗತ್ತಿನ ಸೃಷ್ಟಿ ಲಯಗಳು ದೇವಿ ಕಣ್ಣು ಮುಚ್ಚುವುದು ಮತ್ತು ಕಣ್ಣು ತೆರೆಯುವುದನ್ನೇ ಅವಲಂಬಿಸಿರುವಂತಹದ್ದು. ಇದು ದೇವಿಯೇ ಸೃಷ್ಟಿಸಿರುವಂತಹ ಜಗತ್ತು. ಆ ಜಗತ್ತು ಪ್ರಳಯವಾಗಬಾರದು, ಅದರ ರಕ್ಷಣೆ ಮಾಡಬೇಕು ಅಂತ ಬಯಸಿದಂತಹ ದೇವಿ ಸದಾ ಕಣ್ಣು ರೆಪ್ಪೆ ಮುಚ್ಚದೆ ಇರುವಂತಹದ್ದು ಅಂತ ಇಲ್ಲಿ ಆದಿಶಂಕರರು ಊಹೆಯನ್ನು ಮಾಡಿರುವಂತಹದ್ದು ಅಂತ ನಾವು ತಿಳ್ಕೊಳ್ಬಹುದು. ಇಲ್ಲಿ ಲಲಿತಾ ಸಹಸ್ರನಾಮದಲ್ಲಿಯೂ ಕೂಡ ದೇವಿಗೆ ಹೇಳಿರುವಂತಹದ್ದು ಉನ್ಮೇಷ ನಿಮಿಷೋತ್ಪನ್ನ ವಿಪನ್ನ ಭುವನಾವಲಿಹಿ. ಕಣ್ಮುಚ್ಚಿ ತೆರೆಯುವುದರೊಳಗಾಗಿ ಜಗತ್ತನ್ನು ಸೃಷ್ಟಿಸುವ, ನಾಶಗೈಯುವ ಶಕ್ತಿಯನ್ನು ಹೊಂದಿರುವಂತಹವಳು ಅಂತ ಇಲ್ಲಿ ಹೇಳ್ತಾ ಇರುವಂತಹದ್ದು. ಹಾಗೆ ನಮ್ಮ ಆಡು ಭಾಷೆಯಲ್ಲೂ ಕೂಡ ನಾವು ಎಷ್ಟು ಸಾರಿ ಹೇಳ್ಕೊಳ್ತಾ ಇರ್ತೀವಿ, ದೇವರು ಕಣ್ಣು ಬಿಟ್ಟು ನೋಡಬೇಕು, ಆಗ ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ. ದೇವ್ರು ಯಾಕೋ ಕಣ್ಣು ಮುಚ್ಕೊಂಡ್ಬಿಟ್ಟಿದ್ದಾನೆ, ಅದಕ್ಕೆ ನಮಗಿಷ್ಟು ತೊಂದರೆ ಅನ್ನೋ ಆಡು ಮಾತುಗಳು ಇದಕ್ಕೆ ಹೊಂದುತ್ತೆ ಅಂತ ನನಗನ್ಸುತ್ತೆ ಅಲ್ವಾ. ತ್ರಿಕಾಲಗಳನ್ನು ಅರಿತಂತಹ ದೇವಿಯ ಕಣ್ಣುಗಳು ತೆರೆದೇ ಇರುವಿಕೆ ಕಾರಣ ದೇವತೆಗಳಿಗೆ ಒಂದು ವಿಶೇಷವಾದ ಅವಸ್ಥೆ, ಅದು ಚಿರಯೌವನಕ್ಕಾಗಿ ಇರುವಂತಹದ್ದು. ಅದು ಒಂದು ವಿಶೇಷವಾದ ಅವಸ್ಥೆ. ದೇವಿಯ ಕಣ್ಣು ತೆರೆಯುವುದರಿಂದ ಕರುಣಾರಸಪೂರ್ಣ ದೃಷ್ಟಿ
ಇಂದ ಭಕ್ತಜನ ಪರಿಪಾಲಕಿ ಅಂತ ನಾವಿಲ್ಲಿ ತಿಳ್ಕೊಳ್ಬಹುದು. ದೇವಿಯು ಕಣ್ಣು ಬಿಟ್ಟಿರುವುದರಿಂದ ಇಂದ್ರಾದಿ ದೇವತೆಗಳು ಒಂದು ಚಿರಯೌವನವಾಗಿ ಇರುವಂತೆ ಮಾಡುವಂತಹ ಒಂದು ವಿಶೇಷವಾದ ಅವಸ್ಥೆ ದೇವತೆಗಳಿಗೆ ದೇವಿ ಕೊಟ್ಟಿರುವಂತಹದ್ದು ಅಂತ ನಾವಿಲ್ಲಿ ತಿಳ್ಕೊಳ್ಬಹುದು. ಹೀಗೆ ಹೇಳ್ತಾ ನಮ್ಮ ಇಂದಿನ ಶ್ಲೋಕ ಹೇಗಿದೆ ಅಂತ, ಹೇಗೆ ಕಂಠಪಾಠ ಮಾಡುವುದು ಅನ್ನೋದನ್ನು ನೋಡೋಣ. ಶ್ಲೋಕ 55. ನಿಮೇಷೋನ್ಮೇಷಾಭ್ಯಾಂ ಪ್ರಲಯಮುದಯಂ ಯಾತಿ ಜಗತಿ ತವೇತ್ಯಾಹುಃ ಸಂತೋ ಧರಣಿಧರರಾಜನ್ಯತನಯೇ ತ್ವದುನ್ಮೇಷಾಜ್ಜಾತಂ ಜಗದಿದಮಶೇಷಂ ಪ್ರಲಯತಃ ಪರಿತ್ರಾತುಂ ಶಂಕೆ ಪರಿಹೃತ ನಿಮೇಷಾಸ್ತವ ದೃಶಃ. ಹೀಗೆ ಈ 55ನೇ ಶ್ಲೋಕ ಇರುವಂತಹದ್ದು. ಮೊದಲು ಪದಗಳನ್ನು ಕಲಿತು ಆ ಪದಗಳ ಅರ್ಥವನ್ನು ತಿಳಿದುಕೊಳ್ತಾ ನೀವು ಅಭ್ಯಾಸ ಮಾಡಿದ್ರೆ ಮತ್ತಷ್ಟು ಸರಳವಾಗಿ ಕಲಿಯೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ, ಇದುವರೆಗೆ ನನ್ನ ಈ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಪ್ರೋತ್ಸಾಹದಿಂದ ಇನ್ನೂ ಹೆಚ್ಚಿನ ಶ್ಲೋಕಗಳನ್ನು ನಾವು ಕಲಿಯೋದಕ್ಕೆ ಅನುಕೂಲ ಆಗತ್ತೆ. ಹಾಗೆ ತುಂಬ ಸರಳವಾಗಿ ಹೇಗೆ ಹೇಳಬಹುದು ಅನ್ನೋ ಪ್ರಯತ್ನವನ್ನು ಮಾಡುವಂತಹ ಕಾರ್ಯ ಮಾಡೋಣ ಅಂತ ಹೇಳ್ತಾ, ಇದುವರೆಗೆ ಈ ಶ್ಲೋಕದ ಅರ್ಥವನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡಿದ್ದೀರಾ ಎಂದು ಭಾವಿಸುತ್ತಾ ಧನ್ಯವಾದಗಳು. ಮತ್ತೆ ಸಿಗೋಣ 56ನೇ ಶ್ಲೋಕದಲ್ಲಿ. ವಂದನೆಗಳು.